ನಮಸ್ಕಾರ. ನೀವು ನೋಡ್ತಾ ಇರುವುದು ರಣವೇದಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ, ಬೆಳಕು ಟ್ರಸ್ಟ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪೊಲೀಸ್ ಕಾಲೋನಿಯಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಡಾಕ್ಟರ್ ಎಚ್.ಸಿ. ಆನಂದರವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಮತಾ ನರ್ಸಿಂಗ್ ಹೋಮಿನ ಮಾಲೀಕರಾದ ಡಾಕ್ಟರ್ ಎಚ್.ಸಿ. ಆನಂದರವರು ಹಲ್ಲಿನ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದರು. ದವಡೆ ಗಂಟಲು ಎಲ್ಲೂ ಸಹ ಶುಚಿಯಾಗಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಹಿಂದೆ ನೀವು ನಿಮ್ಮ ಮಕ್ಕಳೆಲ್ಲ ಇದೆ, ನಿಮ್ಮ ತಾತಂದಿರು ಕೇಳಿ, ಅವರೆಲ್ಲ ಏನಾದರೂ ಮೊದಲು ಈ ದಂತದ ಬಗ್ಗೆ ಏನಾದರೂ ಹಲ್ಲು ನೋವು ಬಂದರೆ ಡಾಕ್ಟರ್ ಹತ್ರ ಹೋಗ್ತಿದ್ರ ಏನಂತ. ಹಿಂದಿನ ಕಾಲದಲ್ಲಿ ಈ ದಂತದ ತೊಂದರೆಗಳೇ ಕಡಿಮೆ ಇತ್ತು, ಭಾಳ ಹಿಂದೆ. ಹಾಗೆಲ್ಲ ಏನಂದರೆ ಜನಗಳು ಯಾರೂ ಸಹ ಈಗಿನ ಬಂದಿರುವಂಥ ಪೇಸ್ಟು ಬ್ರಷ್ಷು ಎಲ್ಲ ಯಾವುದೂ ಉಪಯೋಗಿಸ್ತಿರಲ್ಲ, ಭಾಳ ಕಡಿಮೆ. ಹಾಗೆಲ್ಲ ಹಲ್ಪುಡಿ, ಈ ನಂಜನಗೂಡು ಹಲ್ಪುಡಿ ಭಾಳ ಪ್ರಸಿದ್ಧಿ. ಬೇವಿನ ಕಟ್ಟೆ ಇದರಲ್ಲೇ ಅವರೆಲ್ಲ ತಿಕ್ತಾಯಿದ್ರು. ಆದರೂ ಅವರೆಲ್ಲೆಲ್ಲ ಗಟ್ಟಿಮುಟ್ಟಿಯಾಗಿರ್ತವೆ. ನೀವು ವಯಸ್ಸಾಗಿರೋದು ಕೇಳಿದ್ರೆ ಗೊತ್ತಾಗುತ್ತೆ. ಕಾರಣ ಅದು ಹೇಳಲಿಕ್ಕಾಗಲ್ಲ. ಅವರ ರೋಗ ನಿರೋಧಕ ಶಕ್ತಿನೇ ಚೆನ್ನಾಗಿರ್ಬೋದು, ಅಥವಾ ಹಳ್ಳಿಗಳಲ್ಲಿ ಹಾಗೆಲ್ಲ ಅವರೇ ಎಲ್ಲ ಜಮೀನಲ್ಲೂ ನೀವು ಗೊತ್ತಿರ್ಬೋದು, ಒಂದಿಷ್ಟು ಜಾಗ ಬಿಟ್ಕೊಂಡು ಅವರೆಲ್ಲ ತೋಟ ಮಾಡ್ಕೊಳ್ತಾ ಇದ್ರು. ತೋಟ ಮಾಡ್ಕೊಂಡು ಸೊಪ್ಪು ತರಕಾರಿ ಏನೇನು ಬೇಕು ಹಣ್ಣುಗಳು ಎಲ್ಲ ಅವರೇ ಬೆಳ್ಕೊಂಡು ತಿಂತಾಯಿದ್ರು. ಅವ್ರು ಯಾರೂ ಸಹ ಪೇಟೆಗೆ ಬಂದು ಅದು ಇದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಅದು ಏಕೆಂದ್ರೆ ಇತ್ತೀಚೆಗೆ ಈ ಪರ್ಚೇಸ್ ಇವರೆಲ್ಲ ಯಾವುದೋ ಕೆಮಿಕಲ್ನೇ ಹಾಕ್ತಾ ಇರಲಿಲ್ಲ ಹಳ್ಳಿನಲ್ಲಿ. ಆದರೆ ಇವಾಗ ತೊಗೊಳ್ಳುವಂಥ ತರಕಾರಿ ಏನೇ ಇರಲಿ, ಆದರೆ ನಮ್ಗೆ ಗೊತ್ತಾಗದೇ ಇರುವಂಥ ಕಾಯಿಲೆಗಳು ಅಲ್ಲಲ್ಲಿ ಇರ್ತದೆ. ಆದ್ದರಿಂದ ನಂತರ ಮಾತನಾಡಿದ ಆಶ್ರಯ ಹೆಲ್ತ್ ಸೆಂಟರಿನ ದಂತ ವೈದ್ಯರಾದ ಡಾಕ್ಟರ್ ಸುಕನ್ಯಾ ನಾಗರಾಜ್ ಅವರು ಮಕ್ಕಳ ಹಲ್ಲಿನ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದರು. ನಿಮಗೆ ಗೋಲ್ಡನ್ ರೂಲ್ಸ್ ಅಂತ ಹೇಳ್ತೀವಿ. ಅವರು ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನ ಹೇಳಿದ್ದಾರೆ, ನಾನು ಅದನ್ನು ಹೇಳಿ ಮುಂದೆ ಬೇರೆ ಮಾಹಿತಿಗಳನ್ನ ಕೊಡ್ತೀನಿ. ಗೋಲ್ಡನ್ ರೂಲ್ಸ್ ಅಂದ್ರೆ ಏನು? 5 ಗೋಲ್ಡನ್ ರೂಲ್ಸ್, 5 ಗೋಲ್ಡನ್ ರೂಲ್ಸ್ನ ನೀವು ಫಾಲೋ ಮಾಡಬೇಕು. ಪ್ರತಿನಿತ್ಯ 2 ಬಾರಿ ನೀವು ಬ್ರಷ್ನ ಉಜ್ಜಬೇಕು. ಇದನ್ನು ಅವರು ಹೇಳಿದ್ದಾರೆ, ಬಟ್ ನಾನು ಒಂದ್ಸರಿ ಕವರ್ ಮಾಡಿ ನೆಕ್ಸ್ಟ್ ಬೇರೆ ಟಾಪಿಕ್ಗಳಿಗೆ ಹೋಗ್ತೇನೆ. 2 ಬಾರಿ ಪ್ರತಿನಿತ್ಯ ಬ್ರಷನ್ನು ಮಾಡಬೇಕು. ಯಾವಾಗ ಬ್ರಷ್ ಮಾಡಬೇಕು? ರಾತ್ರಿ ಮಲಗುವ ಮುನ್ನ ಮತ್ತು ಬೆಳಗ್ಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ತಿಂಡಿ ಆದಮೇಲೆ ಬ್ರಷ್ ಮಾಡಬೇಕು. ರಾತ್ರಿ ಬ್ರಷ್ ಮಾಡೋ ಅಭ್ಯಾಸ ಇಟ್ಕೊಂಡಿತ್ತು ಅಂದರೆ ನಾವು ಎದ್ದ ತಕ್ಷಣ ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಾಯಿನ ಜಸ್ಟ್ ಸ್ವಚ್ಛ ಮಾಡಿ ರಿನ್ಸ್ ಮಾಡಿ ತಿಂಡಿ ಮುಗಿದ ನಂತರ ಬ್ರಷ್ ಮಾಡೋ ಅಭ್ಯಾಸಗಳನ್ನ ಇಟ್ಕೊಳ್ಳಿ. ಇಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಓಕೆ, ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಮಾಡ್ಬೋದು. ಹೇಗೆ ಬ್ರಷನ್ನು ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್. ಬ್ರಷನ್ನು ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಬೋದು. ಹೀಗೆ ಸುರುಳಿ ಆಕಾರದಲ್ಲಿ ಮಾಡ್ಬೋದು. 1 ಬಾರಿಗೆ 3 ಹಲ್ಲನ್ನು ತಗೊಂಡು ಸುರುಳಿ ಆಕಾರದಲ್ಲಿ ಹೀಗೆ ಮಾಡ್ಬೋದು. ಇಲ್ಲ ಅಂದರೆ ಇನ್ನೊಂದು ವರ್ಟಿಕಲ್ ಸ್ಟ್ರೋಕ್ಸ್ ಅಂತೀವಿ, ಬಾಸ್ ಮೆಥಡ್ ಅಂತ ಅದನ್ನು ಕರಿತೀವಿ. ಬಾಸ್ ಮೆಥಡ್ ಅಂದರೆ 1 ಬಾರಿಗೆ 3 ಹಲ್ಲನ್ನು ವರ್ಟಿಕಲ್ ಸ್ಟ್ರೋಕ್ಸ್, ಹೀಗೆ ಮೇಲೆ ಕೆಳಗಡೆ ಹಲ್ಲನ್ನು ಉಜ್ಜಬೇಕಾಗತ್ತೆ. ಅಡ್ಡಡ್ಡವಾಗಿ ಹಲ್ಲನ್ನ ಉಜ್ಜಬಾರ್ದು. ಅಡ್ಡಡ್ಡವಾಗಿ ಹಲ್ಲನ್ನ ಉಜ್ಜೋದ್ರಿಂದ ಏನಾಗುತ್ತೆ? ಜಸ್ಟ್ ಹಲ್ಲುಗಳು ಸವಿಯುತ್ತಾ ಹೋಗುತ್ತೆ, ಬಟ್ 2 ಹಲ್ಲು ಮಧ್ಯೆ ಇರ್ತಕ್ಕಂಥ ಕಿಂಡಿ ಕ್ಲೀನ್ ಆಗಲ್ಲ. ಅಲ್ಲಿ ಫುಡ್ ಲಾಡ್ಜ್ಮೆಂಟ್ ಆಗಿ ತಿಂದಿದ್ದ ಆಹಾರ ಪದಾರ್ಥಗಳು ಅಲ್ಲೇ ಸೇರ್ಕೊಳ್ಳೋದು. ಆಗ ನಿಮ್ಗೇನಾಗುತ್ತೆ? ಅಲ್ಲಿ ಕ್ಯಾವಿಟೀಸ್, ಉಳ್ಕಲ್ ಅಂತೀವಿ, ಬೇರೆ ನಾನಾ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ವರ್ಟಿಕಲ್ ಸ್ಟ್ರೋಕ್ಸ್ ಅಂತೀವಿ. ಒಂದು 20 ಬಾರಿ ಒಂದು ಬಾರಿ ನೀವು 1 ಹಲ್ಲನ್ನ ತಗೊಂಡ್ರೆ 3 ಹಲ್ಲುಗಳನ್ನ 120 ಸ್ಟ್ರೋಕ್ಸ್ ಅಂತೀವಿ. 20 ಬಾರಿ ಮೇಲೆ ಕೆಳಗಡೆ ಈ ಥರ ಮಾಡಬೇಕಾಗುತ್ತೆ. ಹಾಗೆ ತುಂಬ ಹೆಚ್ಚು ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ. ಸೊ ಮಿನಿಮಮ್ ಒಂದು 2 ರಿಂದ 3 ನಿಮಿಷ ಅಷ್ಟೇ ಬ್ರಷ್ ಮಾಡಬೇಕಾಗಿರೋದು. ಮತ್ತು ಇನ್ನೊಂದು, ತುಂಬ ರಫ್ ಬ್ರಷಸ್ನ ಯೂಸ್ ಮಾಡಬಾರ್ದು. ತಗೋಬೇಕಾದ್ರೆ ನೀವು ಸಾಫ್ಟ್ ಇಲ್ಲ ಮೀಡಿಯಂ ಬ್ರಷ್ ಅಂತ ಕೇಳಿ ತಗೋಬೇಕಾಗತ್ತೆ. ಅದು ತುಂಬ ಅವಶ್ಯಕತೆ. ನೀವು ತುಂಬ ರಫ್ ಬ್ರಷಲ್ಲಿ ಏನಾದರೂ ವಿಗುರಸ್ ಆಗಿ ತುಂಬ ಜೋರಾಗಿ ಹಾರ್ಡ್ ಸ್ಟ್ರೋಕಲ್ಲಿ ಬ್ರಷ್ ಮಾಡಿದ್ರೆ ಹಲ್ಲಿನ ಹೊರಭಾಗದ ಎನಾಮಲ್ ಅಂತ ಕರಿತೀವಿ ನಾವು, ಅದು ಮೂಳೆಗಿಂತ ಸ್ಟ್ರಾಂಗ್. ಅದು ಸೊ ನಾವು ಮೂಳೆನೇ ಕಡಿತೀವಿ. ಏನಕ್ಕೆ ಅಂದರೆ ಮೂಳೆಗಿಂತ ಸ್ಟ್ರಾಂಗು ನಮ್ಮದು ಹೊರಪದರ ಎನಾಮಲ್ ಅಂತಕ್ಕಂಥದ್ದು ಲೇಯರ್. ಸೊ ಅದು ಸವಿತಾ ಹೊಟ್ಟೋಗ್ಬಿಡುತ್ತೆ. ನೀವು ರಫ್ ಆಗಿ ಹಾರ್ಡ್ ಬ್ರಷಲ್ಲಿ ಉಜ್ಜುತ್ತಾ ಹೋದರೆ ಅದು ಸವಿತಾ ಹೋಗುತ್ತೆ. ಅದಕ್ಕೆ ನೆಕ್ಸ್ಟು ಫಿಲ್ಲಿಂಗ್ಸ್ ಮಾಡಿಸ್ಬೇಕಾಗತ್ತೆ, ಇಲ್ಲ ಅಡ್ವಾನ್ಸ್ ಸ್ಟೇಜಸಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ, ಪೇಸ್ಟನ್ನು ಎಷ್ಟನ್ನು ಯೂಸ್ ಮಾಡಬೇಕು? ತುಂಬ ಬ್ರಷ್ ಫುಲ್ಲು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಪೀನಟ್ ಸೈಜ್ನಲ್ಲಿ ಪೇಸ್ಟನ್ನ ಯೂಸ್ ಮಾಡಬೇಕು. ಜಸ್ಟ್ ಒಂದು ಕಡಲೆಕಾಳು ಗಾತ್ರದಲ್ಲಿ ಹಾಕೊಂಡ್ರೆ ಸಾಕು. ಮತ್ತು ಜಂಕ್ ಫುಡ್ಸ್ ಮೇಯ್ನಾಗಿ ನಿಮ್ಮ ಸ್ಕೂಲ್ ಮಕ್ಕಳುಗಳಿಗಿರೋ ಹ್ಯಾಬಿಟ್ಸ್ ಅಂದರೆ ಜಂಕ್ ಫುಡ್ಸ್ನ ಯೂಸ್ ಮಾಡ್ತಕ್ಕಂಥದ್ದು. ಜಂಕ್ ಫುಡ್ಸ್ ಅಂದರೆ ಗೊತ್ತಲ್ಲ ನಿಮಗೆಲ್ಲ,
ಅದನ್ನು ನೀವು ಅವಾಯ್ಡ್ ಮಾಡಿ ಕಮ್ಮಿ ಮಾಡಬೇಕು. ಯಾವಾಗ ತಿನ್ನಬೇಕು? ಊಟದ ಮಧ್ಯ ತಿನ್ನಬಾರ್ದು. ನೀವು ತಿನ್ನಲೇಬೇಕು ಅಂದರೆ ಊಟಕ್ಕಿಂತ ಮುಂಚೆ ತಿಂದು ಆಮೇಲೆ ಊಟವನ್ನು ಮಾಡಿದ್ರೆ ಏನಾಗುತ್ತೆ, ನೀವು ಜಂಕ್ ಫುಡ್ ತಿಂದಾಗ ಹಲ್ ಮೇಲೆಲ್ಲ ಕುತ್ಕೊಂಡಿರ್ತಕ್ಕಂಥ ಸ್ಟಿಕ್ಕಿ ಐಟಮ್ಸ್ ಏನಿರುತ್ತೆ, ಊಟ ಮಾಡಿದಾಗ ಅದು ಕ್ಲೆನ್ಸ್ ಆಗುತ್ತೆ, ಕ್ಲೀನ್ ಆಗುತ್ತೆ ಹಲ್ಲು. ಅದು ನ್ಯಾಚುರಲ್ ಕ್ಲೀನಿಂಗ್ ಅದು. ಮತ್ತು ಪ್ರತಿ ಬಾರಿ ಊಟದ ನಂತರ ಬರೀ ನೀರಿನಲ್ಲಿ ಅಟ್ಲೀಸ್ಟ್ ಮೌತ್ ವಾಶ್ ಯೂಸ್ ಮಾಡ್ಬೋದು, ಬಟ್ ಬರೀ ನೀರಿನಲ್ಲಿ ಬಾಯಿ ಮುಕ್ಕಳಿಸೋ ಅಭ್ಯಾಸವನ್ನು ಇಟ್ಕೋಬೇಕು. ಅರ್ಥ ಆಯ್ತಲ್ಲ? ಇಷ್ಟೆಲ್ಲದ್ರ ಜೊತೆಗೆ ಪ್ರತಿ 6 ತಿಂಗಳಿಗೊಮ್ಮೆ ನೀವು ಡೆಂಟಿಸ್ಟ್ ಅಂದರೆ ದಂತವೈದ್ಯರನ್ನ ಚೆಕಪ್ಸ್ ಮಾಡಿಸ್ಕೋಬೋದು, ದಂತವೈದ್ಯರ ಹತ್ರ ಚೆಕಪ್ಸನ್ನು ಮಾಡಿಸ್ಕೋಬೋದು. ಮತ್ತು ಇನ್ನೊಂದು ಏನಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಅಟ್ಲೀಸ್ಟ್, ಇಲ್ಲ ಅಂದರೆ ನಿಮ್ಮ ಬ್ರಷ್ ಯಾವಾಗ ಸವಿತಾ ಹೋಗುತ್ತೆ, ಅದು ವೇರ್ ಆಫ್ ಅಂತೀವಿ ಬ್ರಿಸಲ್ಸ್, ಆವಾಗ ನೀವು ಬ್ರಷನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ನಂತರ ವಕೀಲರಾದ ಶ್ರೀ ಎಂ ಗುರುಪ್ರಸಾದರವರು ಕಾನೂನು ಅರಿವು ಹಾಗೂ ಹಲ್ಲಿನ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಹಿರಿಯ ಮಂಡ್ಯ ಜಿಲ್ಲೆ, ಕಾನೂನನ್ನು ಗೌರವಿಸಿದ್ರೆ ಕಾನೂನು ನಮ್ಮನ್ನೇನು ಮಾಡುತ್ತೆ, ಗೌರವಿಸೋ ಜೊತೆಗೆ ರಕ್ಷಣೆಯನ್ನ ಕೊಡ್ತದೆ ಅಂತಕ್ಕಂಥದ್ದು ಅಲ್ವಾ. ನಾವು ಕಾನೂನನ್ನು ಗೌರವಿಸಿದ್ರೆ ಕಾನೂನು ನಮಗೆ ರಕ್ಷಣೆಯನ್ನ ಕೊಡ್ತದೆ, ಗೌರವವನ್ನು ಕೊಡ್ತದೆ, ರಕ್ಷಣೆಯನ್ನು ಕೊಡ್ತದೆ ಅಂತ. ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿಗಳಾಗಲಿ ಜನಸಾಮಾನ್ಯರಾಗಲಿ ಪ್ರತಿಯೊಬ್ಬರು ಏನು ಈ ನಾಡಿನಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾನೂನನ್ನು ನಾವು ಗೌರವಿಸ್ಬೇಕು ಅಲ್ವೇನಪ್ಪ. ನಿದ್ದೆ ಮಾಡ್ತಾರೆ ಆ ಕಾನೂನು ಗೌರವಿಸ್ಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಲ್ವಾ. ನಿದ್ದೆ ಮಾಡಿದ್ರೆ ಗೌರವಿಸೋಕ್ಕಾಗುತ್ತಾ? ಲೆಫ್ಟಲ್ಲಿ ಹೋಗೋ ಬೈಕು, ಸೈಕಲ್ಲು, ರೈಟಲ್ಲಿ ಹೋಗಿ ಅಪಘಾತ ಆದರೆ ಇನ್ಶೂರೆನ್ಸ್ ಕೊಡ್ತಾರಾ? ಯಾವ ಕಡೆ ಹೋಗ್ಬೇಕು? ಲೆಫ್ಟಲ್ಲಿ ಹೋಗ್ಬೇಕು. ಆ ಕಡೆ ಬಂತ ಈ ಕಡೆಯಿಂದ ಹೋಯ್ತಾ? ಮತ್ತೆ ಎಲ್ಲೋದ್ರು ಲೆಫ್ಟಲ್ಲಿ ಹೋಗ್ಬೇಕು. ಎಲ್ಲಿ ಭಾರತದಲ್ಲಿ, ಬೇರೆ ದೇಶದಲ್ಲಿ ಬೇರೆ ಬೇರೆ ಕಡೆ ಸ್ಟೇರಿಂಗ್ ಇರ್ತದೆ, ಆ ಕಾನೂನು ರೈಟ್ ಸೈಡ್ ಅಲ್ವಾ. ಅಮೆರಿಕಾದಲ್ಲಿ ಡಾಕ್ಟರ್ ಹೋಗ್ಬಿಡ್ತಾರೆ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನಮ್ಮ ದೇಶ, ನಮ್ಮ ನಾಡು, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮಲ್ಲಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಕಾನೂನಿದೆ, ಹಾಗೆ ಮಕ್ಕಳೇ ನಮಗೂ ಇದೆ ಹಕ್ಕು ಅಂತ ಅಲ್ವಾ. ಮಕ್ಕಳಿಗೆ ಹಕ್ಕಿಲ್ವಾ? ಇದೆ. ಬಸ್ಸಲ್ಲಿ ದೊಡ್ಡವ್ರು ಕೂತಿರ್ತಾರೆ, ನೀವು ಕೂತಿದ್ರೆ ಏನಪ್ಪ ಮಕ್ಕಳೇ ನಿಮ್ಗೆ ಸೀಟ್ ಇಲ್ಲ ಅಂತಾರೆ. ಹಾಗೇನು ಹೇಳ್ತೀರಿ ನೀವು? ನಮಗೂ ಹಕ್ಕನೆ ಅಂತ ಕೇಳಿದ್ರು ನಾವು ಬಸ್ಸಲ್ಲಿ. ಇದೆ ಮಕ್ಕಳೇ ನಮಗೂ ಇದೆ ಹಕ್ಕು ಅಂತಕ್ಕಂಥದ್ದು ಅಲ್ವಾ. ಮಕ್ಕಳ ಹಕ್ಕುಗಳು ಅಲ್ವಾ. 18 ವರ್ಷದ ಇರ್ತಕ್ಕಂಥವ್ರೆಲ್ಲರೂ ನಾವು, ಅದು ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ, ಎಲ್ಲರೂ ಮಕ್ಕಳು ಅಂತ ಕರಿತೀವಿ ಅಲ್ವಾ. ಮಕ್ಕಳ ಮೇಲೆ ಆಗ್ತಕ್ಕಂಥ ಯಾವ್ದಾದ್ರು ದೌರ್ಜನ್ಯ ಮತ್ತೊಂದಾದ್ರೆ ಪೊಲೀಸ್ನವರು ನಿಮಗೆ ಅವರ ಡ್ರೆಸ್ನ ಹಾಕೊಂಡು ಬಂದು ನಿಮ್ಮನ್ನ ಎನ್ಕ್ವೈರಿ ಮಾಡ್ತಕ್ಕಂಥದ್ದಾಗಲಿ ಪ್ರಶ್ನೆ ಕೇಳುವಂಥದ್ದಾಗಲಿ ಯಾವುದನ್ನು ಮಾಡೋಂಗಿಲ್ಲ. ಪೊಲೀಸ್ನವ್ರು ಹೇಗಿರ್ಬೇಕು, ನಿಮಗೆ ಸ್ನೇಹ ಅಂತ ದಂತ ವೈದ್ಯರಾದ ಡಾಕ್ಟರ್ ಸುಕನ್ಯಾ ನಾಗರಾಜರವರು ಪ್ರತಿಯೊಬ್ಬ ಮಕ್ಕಳಿಗೂ ಹಲ್ಲಿನ ತಪಾಸಣೆಯನ್ನು ಮಾಡಿದರು. ನಂತರ ಶಾಲೆಯ ಹಿರಿಯ ಶಿಕ್ಷಕರಾದ ಡಾಕ್ಟರ್ ಶಬನ್ ಕೇರ್ ಅವರು ವಿದ್ಯಾರ್ಥಿಗಳ ಕುರಿತು ಕಾನೂನು ಅರಿವು ಮತ್ತು ದಂತ ತಪಾಸಣಾ ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು. ಯಾಕೆ ಮಾಡಿದ್ದಾರೆ? ಅಂಗವಾದಂತ ಹಲ್ಲುಗಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ಸೊ ಇಡೀ ಜೀವನ ಪರ್ಯಂತ ನೀವೆಲ್ಲ ಆಹಾರಗಳನ್ನು ತಿನ್ಬೋದು. ಈಗೇನಾದರೂ ನೀವು ನಿಮ್ಮ ಜಂಕ್ ಫುಡ್ಗಳನ್ನ ಹೆಚ್ಚು ತಿಂತ ನಿಮ್ಮ ಹಲ್ಲುಗಳನ್ನ ಹಾಳು ಮಾಡ್ಕೊಂಡ್ರೆ, ನೀವು ದುಡ್ದು ನಿಮ್ಮ ಹತ್ರ ತುಂಬಾ ಹಣ ಇರುತ್ತೆ, ಅವಾಗ ತಿನ್ನೋಕ್ ನಿಮ್ಮ ಹತ್ರ ಏನಿರಲ್ಲ. ಒಂದು. ಎರಡನೇದು, ಇದಕ್ಕೆ ಸಂಬಂಧ ಏನು ವಿದ್ಯಾರ್ಥಿ ಜೀವನಕ್ಕೆ ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿ ಜೀವನದಲ್ಲಿ ನೀವು ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಮುಂದಿನ ಬದುಕು ನಿಮ್ದು ಹಸನಾಗೋದಕ್ಕೆ ಸಾಧ್ಯ ಇರಲ್ಲ. ಸೊ ಹಾಗಾಗಿ ಈ ಹಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ರೆ ಹಲ್ಲಿಲ್ಲ ಅನ್ನುವಂತ ಗಾದೆ ಮಾತು ನಿಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಹಾಗೂ ನಿಮ್ಮ ಬದುಕಿನ ದೃಷ್ಟಿಗೂ ಕೂಡ ಕಸ್ತೂರಿ ಸಿರಿಗನ್ನಡದ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಪೋತೆದೇರ್ ಮಾದೇರವರು ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಎಲ್ಲರಿಗೂ ಕೂಡ ವಂದನೆಗಳು. ರೆಡಿ ಸರ್, ಸರ್ ಗುರು ಸರ್.
ಓಕೆ ಸರ್.